ಏನೋ ಅಲ್ಲೇ ಹಾಸ್ಪಿಟ್ಲಾಗ ಉಳ್ಕೊತ ಕಡೆ ಬರ್ಲೇ ಬರೀನುವೆ. ಉಳ್ಕೊಂಡ್ರೆ ಉಳ್ಕೊಳ್ಳಿ ಬಿಡಿ, ಪರವಾಗಿಲ್ಲ. ಪಾಪ ಅವರು ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ಉಳಿದ್ರೆ ಉಳಿಲಿ, ನಾನೇನು ಫೋನ್ಗಿನ್ ಮಾಡಕ್ಕೆ ಹೋಗಿಲ್ಲ ಅತ್ತೆಗೆ. ಉಳ್ಕೊಳ್ಳಿ ಅಂದ್ರೆ ಅಳ್ಕಿನ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಬಂದ್ಬಿಡ್ತದೆ ಕತೆ. ಅವ ಉಳ್ಕೊಳಕಿಲ್ಲ ಕಣ. ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ ಬಿಡಿ. ಬಂದರೆ ಬರಲಿ, ಬರ್ದಾರಿರಲಿ. ಬರಲಿಲ್ಲ ಅಂದರೆ ಬೆಳಿಗ್ಗೆ ಎದ್ದು ನಾನೇನು ಏನಾದರೂ ನಾಷ್ಟಕ್ಕೆ ಮಾಡಿಬಿಡ್ತೀನಿ, ಬೇಗ ಎದ್ಬಿಟ್ಟು ತಗೊಂಡು ಹೋಗೋಣ. ಸರಿ ಆಯಿತು, ಹಂಗೆ ಮಾಡುವೆ ಬಿಡೋತ್ತಾಗೆ. ಇನ್ನೇನು ಮಾಡಿ ಪಾಪ, ಅವ್ರು ಅಷ್ಟೊಂದು ಸಹಾಯ ಮಾಡೋರೆ. ಸಹಾಯನ ಮರೆಯೋಕ್ಕದ. ಈಗ ಅವರು ಹಾಸ್ಪಿಟ್ಲಾಗ ಇರ್ಬೇಕಾರೆ ಪಾಪ ಇರಲಿ ಬಿಡು. ಏನಂತೆ ಒಂದು ದಿವಸ 2 ದಿವಸ ಇರ್ತದೆ, ಏನು ನಾನು ಇಷ್ಟ ಬರ್ಬೋದು ಅನ್ಕೋತೀನಿ. ಏನು ಮಾಡ್ತಾರೋ ಏನೋ. ಅತ್ತೆ ಬರ್ತಾ ಇದ್ದಾರೆ. ಅತ್ತೆ ಇವಾಗ ಬಂದ್ರಾ? ಕಣವೆ ಈಗ ಬಂದೆ ಮಗ. ಅವ್ವ ಹೆಂಗಿದ್ದದು? ಪರವಾಗಿಲ್ವಾ? ಹೋಗ ಬಂತು ಚೆನ್ನಾಗಿದಾರವ? ಚೆನ್ನಾಗಿರ ಕಣಪ್ಪ, ಗಂಡು ಮಗ ಆಗತ್ತೆ ಕಲ. ಗೊತ್ತಾಯ್ತು. ಖುಷಿ ಆಯ್ತು. ರಾಮಣ್ಣಂಗಂತೂ ಎರ್ಗಿ ಆಗದೆ ಕಣಪ್ಪ ಅಂತವ. ಅಪ್ಪನಂಗಂತಲ್ಲ. ಯಾಕೆ ಬರಕ್ಕೆ ಹೋದೆ? ಉಳ್ಕೊಳ್ಳಿ ಇವತ್ತು. ಪಾಪ ಅಕ್ಕ ನೋಡ್ರೆ ಸಹಾಯ ಮಾಡ್ತದೆ. ಇವತ್ತು ಒಂದು ದಿವಸ ಉಳ್ಕೋಬೇಕಾಗಿತ್ತು ಕಣವ ನೀನು. ಅಯ್ಯೋ ನಿಮ್ಗೆ ಯಾರಿಗೂ ಹೇಳುತ್ತಿಲ್ಲ ಮಗ. ಅದಲ್ದನೆಯ ಹಾಸ್ಪಿಟ್ಲಲ್ಲಿ ಪೇಷಂಟ್ ಒಬ್ರು ಇರಬೇಕು ಅನ್ಕೊಂಡು ಇದು ಮಾಡ್ತಿದ್ರೆ. ಅದರಲ್ಲೂ ಸೋಮ್ಯಾರ ಅತ್ತೆನೂ ಅದೇ, ಅಕ್ಕನೂ ಅದೇ, ಇಬ್ಬರು ಹಾಳಾಗೋದ್ರು. ಇನ್ನು 3 ಜನ ಅಂದರೆ ಅಲ್ಲಿ ಮನೆ ಕೆಳಗೆ ಬಿಟ್ಟಾರೋ ಇಲ್ವೋ ಅಂದ್ಬಿಟ್ಟು, ಅದಲ್ದೇ ನಾಳೆ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಲ್ಲಪ್ಪ, ಅಡುಗೆ ಮಾಡ್ಕೊಡ್ಬೇಕಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ. ನೋಡದೆ ನಾಳೆ ಕೆಲ್ಸಕ್ಕೆ ಹೋದ್ಮೇಲೆ ಬೇಕಾದ್ರೆ ಅಡುಗೆ ಮಾಡ್ಕೊಂಡು ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ಸರಿ ಆಯಿತು. ದುಡ್ಡು ಕಾಸು ಯಾರು ಖರ್ಚು ಮಾಡ್ತಿದ್ರು? ಅಯ್ಯೋ ಹೊಲತ್ತಾಗೆ ನಿಜಕ್ಕೂ ನನಗೆ ಭಾಳ ಬೇಜಾರಾಗೋಯ್ತು ಕಣ್ಮಗ. ಇವನಿಗೆ ಯಾರಪ್ಪ ಅಣ್ಣನಿಗೆ ಹೇಳಿದ್ರತ್ತೆ ದುಡ್ಡಿಗೆ ಕೊಡ್ತೀನಿ ಅಂತ ಒಪ್ಕೊಬಿಟ್ಟು, ಈಗ ಇವು ಎರ್ಗೆ ಆಯ್ತಲ್ಲ, ಇನ್ನು ಎಲ್ಲರೂ ಅವ್ರ ಕೈಲಿ ಖರ್ಚು ಮಾಡಿಸ್ಬೇಕಲ್ಲ, ಹುಸಿ ಕೊಡೋದ ಅಂದ್ಬಿಟ್ಟು ಜಾನಕಕ್ಕ ಗಂಡಗೆ ಫೋನ್ ಮಾಡಿಬಿಟ್ಟು ಇಸ್ಕೊ ಬನ್ನಿ ಅಂತ ಅವ್ರ ಮನೆ ತಕ್ಕ ಹೋಗಿ ಕೇಳಕ್ಕೆ ಹೋಗಿದ್ಕೆ ಅವನು ಇಲ್ಲಕ್ಕೆ ಇಲ್ಲ, ಸುಮ್ಮನೆ ಅಂದಿದ್ದು ನಾನು ದುಡ್ಡಿಲ್ಲದಂತವು ಅಂತ ಅಂದಂತೆ. ಹಂಗ್ಲ ಅವನು ಅಲ್ಲತ್ತೆ ಒಪ್ಕೊಬಿಟ್ಟು ಕೊಡಲ್ಲ ಅಂದರೆ ಆ ಥರ ಮಾಡ್ತಾರ? ಹಾಗಾರೇನೇನ ಅಯ್ಯೋ ಹೋಗತ್ತಾಗೆ. ನನಗೆ ಒಂಥರ ಬೇಜಾರಾದಂಗೆ ಆಗ್ಬಿಡ್ತು. ಏನೋ ಅಕ್ಕ ಒಂದಿಷ್ಟು ಅಗ್ಲಿಕ್ಕೆ ಮಾಡ್ಕೊಬಿಟ್ಲು. ಏನೋ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ ಸೇರಿಸ್ಕೊಂಡವ್ರೆ ಮಗ. ಇವ್ರ ಕೈಲಾದಷ್ಟು ಹೊಸಿಯ ಕೊಡಲಿಲ್ಲ ಅಂದರೆ ಏನು ಅನ್ಕೊಳಕ್ಕಿಲ್ಲ ಅಂತ ಅಕ್ಕಂಗೆ ಆಡ್ತದೆ. ಅತ್ತೆ ಕೊಡಬೇಕು ಅತ್ತೆ, ಸ್ವಲ್ಪನಾದರೂ ಕೊಡಲಿಲ್ಲ ಅಂದರೆ ಬೆಲೆ ಕಮ್ಮಿ ಅತ್ತೆ. ಅಷ್ಟು ಇಷ್ಟ ಕೊಟ್ಟರೆ ಸರಿ ಅಲ್ವಾ? ಕೊಡಬೇಕು ಕಣ್ಮಗ, ಕೊಡಬೇಕು. ನೀನೇನಾರು ಅನ್ಕೊ ಕೊಡೋದು ಕೊಟ್ಟರೆ ಒಂದು 10-20 ಕೊಡಲಿಲ್ಲ ಅಂದರೆ ಬೇಡ. ಅದಕ್ಕೆ ಒಂದು 50-60 ಗಂಟೆ ಆದದಂತೆ. ಅಲ್ಲೇ ಡಾಕ್ಟ್ರು ಬಂದಿರಲ್ಲ ಕೇಳ್ಕೊಂಡು ನಾವೇ ಒಂದು 50-60 ಆಯ್ತದೆ ಅಂತ ಅಂದರು. ಅದಕ್ಕೆ ಒಂದು 20 ಕೊಟ್ಬಿಡೋದು ಅಂದ್ಬಿಟ್ಟು ಕೇಳಿದ್ರು. ಪಾಪ ಹಿಂಗೆ ಆಗದೆ ಏನು ಬೇಜಾರು ಮಾಡ್ಕೊತಿತ್ತು. ಅತ್ತೆ ಒಂದು ಕೆಲಸ ಮಾಡಿ, ನಮ್ಮದು ಸಂಬಳ ದುಡ್ಡು ಒಂದು 20,000 ರೂಪಾಯಿ ದುಡ್ಡು ಆಗೇ ಇದೆ, ಅದನ್ನೇ ಕೊಡ್ತೀನಿ, ತಗೊಂಡೋಗಿ ಕೊಟ್ಬಿಡಿ. ಅವ್ರಿಗೆ ಆದಾಗ ಬೇಕಾದ್ರೆ ಕೊಡಲಿ. ಏಲೇ ಅದು ಯಾಕೋ ದುಡ್ಡು ಬೇಕು ಅಂತಿದ್ದಲ್ಲ ಅದನ್ನ. ಆಮೇಲೆ ನಿನಗೆ ತೊಂದರೆ ಆಯ್ಕಿಲ್ವಾ? ಅಯ್ಯೋ ಪರವಾಗಿಲ್ಲ ಬಿಡ್ರಿ. ನಾನೇನಾದರೂ ಮನೆಗೆ ಒಂದು ಐಟಮ್ ತರಬೇಕು ಅಂದ್ಬಿಟ್ಟು ಜೋಡಿಸಿಟ್ಟು ದುಡ್ಡು. ಪರವಾಗಿಲ್ಲ ಬಿಡಿ, ಅವ್ರಿಗೊಂದು ಕಷ್ಟಕ್ಕಾಗುತ್ತೆ ಅಲ್ವಾ? ಅವ್ರು ಯಾವಾಗ ಕೊಡ್ತಾರೆ ಅವಾಗ ಕೊಡಲಿ. ಕೊಟ್ಬಿಡ್ತಾರೆ ಇವಾಗ, ಯಾತವರೆ ಪತ್ತೆ ಮಾಡಿ ಕೊಟ್ಬಿಡ್ತಾರೆ. ಕೊಡ್ತಾನೆ ಇರಕ್ಕಿಲ್ಲ. ಪಾಪ ಹೆಂಗೆ ಮಾಡೋದವ ಅದನ್ನೇ ಯೋಚನೆ ಮಾಡ್ಕೊಬಂದೆ ನಾನು. ಹೆಂಗೆ ಮಾಡೋದು? ಪಾಪ ಎಷ್ಟು ಸಹಾಯ ಮಾಡೋರೆ ನಮಗೆ. ನಾವು ಈ ಕಷ್ಟದಲ್ಲಿ ಕೈ ಹಿಡಿಲಿಲ್ಲ ಅಂದರೆ ಭಾಳ ತಪ್ಪಾಯ್ತದೆ ಕಣ್ಮಗ, ನಿಜವಾಗ್ಲೂ. ಅದಕ್ಕೆ ಹೆಂಗೆ ಮಾಡೋದು ಅಂತ ಅಂಥವು ಏನಾರು ಇದ್ದಿದ್ರೆ ನಾನು ಅಲ್ಲೇ ಕೊಟ್ಟು ಬರೋನು. ಎಲ್ಲಿ ಕೆಲ್ಸಕ್ಕೆ ಹೋಗಿಲ್ಲ, ಏನೂ ಇಲ್ಲ. ಅತ್ತೆ ನಿಮ್ಗೆಲ್ಲಿ ಬರುತ್ತೆ ದುಡ್ಡು? ಬಿಡಿ ಪರವಾಗಿಲ್ಲ, ನಾನು ಕೊಡ್ತೀನಿ, ತಗೊಂಡೋಗಿ ಕೊಟ್ಬಿಟ್ಟು ಬನ್ನಿ ಅತ್ತೆ. ಪರವಾಗಿಲ್ಲ, ನಾಳೆ ಹೋಗ್ತೀರಲ್ಲ ಅವಾಗ ಕೊಟ್ಬಿಡಿ. ಪಾಪ ಅವ್ರಿಗೂ ಸಹಾಯ ಮಾಡ್ದಂಗೆ ಆಗುತ್ತೆ. ಎಷ್ಟು ದಿನ ನಮಗೆ ಸಹಾಯ ಮಾಡಿದ್ದಾರೆ, ನಾವು ಅದು ನೆನೆಸ್ಕೋಬೇಕು ಅಲ್ವಾ? 1 ರೂಪಾಯಿ ಬಾಡಿಗೆ ಇಲ್ದೇ ಮನೆಗೆ ಕೊಟ್ಟಿದ್ದಾರೆ. ಯಾರ ಮನೆಗಾದ್ರೂ ಹೋಗಿದ್ರು ಕಮ್ಮಿ ಅಂದ್ರೂ ಆ ಮನೆಗಾದ್ರೂ 1000 ಕೊಡಲೇಬೇಕಾಗಿತ್ತು ಅಲ್ವಾ? ಅಯ್ಯೋ ನಾನುವೇ ಕೇಳೋದು ಅನ್ಕೊಂಡೇವ. ಅಯ್ಯೋ ಇದ್ದದೋ ಇಲ್ವೋ, ಫ್ರಿಜ್ಜು ಆಮೇಲೆ ಸೋಫಾ ಸೆಟ್ ಅಂತಂದಲ್ಲ. ಪಾಪ ನಿಂತ ಮೇಲೆ ಬಂದದು ಅನ್ಕೊಂಡಂಗೆ ಸುಮ್ಮನೆ ಅದೇ. ಇಲ್ಲತ್ತೆ ಸ್ವಲ್ಪ ಅಮೌಂಟ್ ಇಟ್ಕೊಂಡಿದ್ದೆ ನಾನು ಆವಾಗಲಿಂದನೂ. ಒಂದು 20,000 ಇದೆ, ಏನು ಕಷ್ಟಕ್ಕಿಂತ ಹೆಚ್ಚಾ? ಅದಲ್ಲದೆ ಏನೇ ಕಷ್ಟ ಬಂದರೂ ಜಾನಕಿ ಅಮ್ಮ ಪಾಪ ನಮಗೆ ಕಷ್ಟಕ್ಕೆ ಬರ್ತಾರೆ. ಅಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ಅವ್ರನ್ನ ಋಣ ನಾವು ತೀರ್ಸೋಕ್ಕಾಗುತ್ತಾ? ನಿಜವಾಗ್ಲೂ ತುಂಬ ಒಳ್ಳೆಯವರು. ಪಾಪ ತಗೊಂಡು ಕೊಡವ. ನಿಜಕ್ಕೂ ಅವ್ರು ಮನೆ ಕೊಡಲಿಲ್ಲ ಅಂದ್ರೆ ನಮ್ಮ ಕತೆ ಹೆಂಗಾಗಬೇಕಾಗಿತ್ತು ಹೇಳು? ಇವತ್ತೇನೋ ಉಣ್ತೀವಿ ಅಂದ್ಬಿಟ್ಟು ಇಂದ್ಲದ್ದು ನಾವು ಮರ್ತ್ಕೊಂಡ್ರೆ ಅದೇ ಅನ್ನ ಸಿಗ್ದಂಗೆ ಆಯ್ತದೆ ಅಷ್ಟೇ. ಮತ್ತೆ ಅದೇನು ತಗೊಂಡೋಗಿ ಕೊಡು, ಅವ್ರು ಕೊಡಲಿ. ನೀನು ಕೇಳೋದೇ ಬೇಡ, ಬೇಕಾದ್ರೆ ಕೊಡ್ದವ್ರು ಸಿಕ್ಕಿಲ್ಲ ತಗೊಂಡೋಗಿ ಕೊಡು. ಕಲ ಅಕ್ಕಾರಸೆ ಪಾಪ ಮಡಿ ಕಳಕಿಲ್ಲ ಕಣ್ಮಗ. ಕೊಡ್ತಾರೆ 4 ದಿವಸ ಲೇಟ್ ಆದ್ರೂ ಕೊಡ್ತಾರೆ. ಒಂದು ಸೇರು ಅಕ್ಕಿ ಇಸ್ಕೊಂಡ್ರು ವಾಪಸ್ ತಂದು ಕೊಡ್ತದೆ. ಅಂಥದ್ರಲ್ಲಿ ದುಡ್ಡ 20,000 ದುಡ್ಡ ಸುಮ್ಮನೆ ಆಗ್ತದೆ. ಪಾಪ ಕೊಡ್ತದೆ. ನಾ ಕೇಳಲಿ ಬಿಡ್ಲಿ, ಅವ್ರು ಕೊಡ್ತದೆ ಕಲ ಮಗ. ಅದರಲ್ಲಂತೂ ಎರಡು ಮಾತಿಲ್ಲ. ಕೊಡ್ಲಿ, ತಲೆಗೆಡ್ಸ್ಕೊಳ್ಳೋದು ಬೇಡ. ಹೋಗು ತಗೊಂಡೋಗಿ ಕೊಡೋಗು. ಆಲೆ ಬಂದೇ ಬಿಟ್ಟಿದೆ. ಅಯ್ಯೋ ಬಂದೆ ಅಟಗೆ ಇರಕಾಯ್ತಿಲ್ವಾ? ಈ ದುಡ್ಡು ಬರಿವೆ ಏನು ಆತರಾಗಿತ್ತು? ಪಾಪ ಅಕ್ಕ ಬಂದೈತದೇನಲ್ಲಿ. ಸೋಮೇರ ಅಕ್ಕ ಇಲ್ವಾ? ಇರೋದಪ್ಪ, ಇರ್ಬೇಕಾಗಿತ್ತು. ಅಯ್ಯೋ ಇರೋದ ಅಂದರೆ ಅಲ್ಲ ಹಾಸ್ಪಿಟ್ಲಲ್ಲಿ ಮನೆ ಕೆಳಗೆ ಜಾಗಿಲ್ಲ. ಪೇಷಂಟ್ ಒಬ್ಬರೇ ಇರಬೇಕು ಅಂತಾರೆ. ಇನ್ನು ಜಾನ್ಕಕ್ಕೂ ಆಯಿತು, ಅವರು ಆದರೂ ಇಬ್ಬರು ಜಾಸ್ತಿ ಜನ ಆಯ್ತಾರೆ ಅನ್ಕೊಂಡಂಗೆ ಇನ್ನು ಬೈತಾರೆ ಅಂದ್ಬಿಟ್ಟು ಹಂಗೆ ಕಳಿಸ್ಬಿಟ್ರು ನನ್ನ. ನೋಡೋದ ನಾಳೆ ಹೋಯ್ತೀನಿ, ನಾನು ನಾಷ್ಟ ಮಾಡ್ಕೊಟ್ಬಿಟ್ಟು ಇವ್ರಿಗೆ ಹೊಸ ಅಡುಗೆ ಮಾಡ್ಕೊಂಡು ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ಪಾಪ ಅಣ್ಣ ಯಾರನ್ನೂ ಕಾಸು ಕೇಳ್ತಿತ್ತು ಕಲೆ, ಪರದಾಡ್ತಿತ್ತು ಪಾಪ. ಯಾವ್ದಾರು ಒಂದು 20,000 ಕೊಟ್ಬಿಡೋದ. ಈಗ ಬಸ್ಸಿಗೆ ಕಳ್ಸಿರೋ ಬಸ್ ಕಾಯ್ತಿಲ್ವ? ಆಮೇಲೆ ಗಿರ್ಗೆ ಆಗಿದ್ರು ನಾವು ಹಾಸ್ಪಿಟ್ಲಿಗೆ ಸೇರಿಸ್ಲೇಬೇಕಾಗಿತ್ತಲ್ಲ. ಅದ್ರ ಬದಲು ಒಂದು 20,000 ದುಡ್ಡ ಕೊಟ್ಬಿಡೋದು. ಅದ್ರ ಮೇಲೆ ಎಷ್ಟಾರು ಆಗಲಿ ಅವ್ರು ಹಾಕತ್ತಾರೆ ಅಂತವ. ಹಂಗೆ ಅಯ್ಯೋ ಕೇಳ್ತದೆ, ಯಾರನ್ನು ಕೇಳ್ತಂತೆ. ಅವ ಅಣ್ಣವೇ ಎಲ್ಲರೂ ಇಲ್ಲ ಅಂದ್ರಂತೆ.
ನೋಡಲಿ ಪಾಪ ಒಳ್ಳೆ ಜನಗಳು ನೋಡು ಅಂತೆ ಜನಗಳಿಗೆ ಇವತ್ತು ಹೋಗು ಕಾಲ ಅಲ್ಲ ಕತೆ ಅವ್ನು ಯಾವನ ಒಪ್ಕೊಬಿಟ್ಟು ದುಡ್ಡು ಕೊಡ್ಲಿಲ್ವಂತೆ ಕಲೆ ಹಂಗ ಅವ್ನು ಮಾಡತ್ತಾನೆ ಸರಿಯಾದವ್ರು ಕಂದ್ಬಿಡು ಏನು ಮಾಡಿಯೇ ನ್ಯಾಲಿಗೆ ಒಂಥರ ಇರೋಕ್ಕೆಲ್ಲ ಬಡಿಯೋಕೆ ಒಪ್ಕೊಬಿಡ್ತಾರೆ ಎಮರ್ಜೆನ್ಸಿ ಬಿದ್ದಾಗ ಹೆಂಗೆ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಹೇಳು ನಿಜ ನಿಜ ನಿಮ್ಮ ಮಾತು ಅದಕ್ಕೆ ಕೊಡೋದ ಅಂತವಳೆ ಕಣಪ್ಪ. ಯಾರ್ಲ ಮಗ ನೀನು ಸೊಸೆ ಕಣಪ್ಪ. ಇದ್ದದವ ನಿಂತಾವು ಮಾವ ಸ್ವಲ್ಪ ಅಮೌಂಟ್ ಇದೆ ಒಂದು 20,000 ಅದಕ್ಕೇನೆ ನಾನೇ ಕೊಡೋಣ ಬೇಕಾದ್ರೆ ಯಾವಾಗಂತೂ ಕೊಡಲಿ ಅವರು ಅಂತ ನಂತ ಇದ್ದೀನಿ ಮುಖಾನ್ ಕೊಡವ ಕೊಡು ಪಾಪ ಏನೋ ಪರದಾಡ್ತಿದ್ದ ಅಲ್ಲೂ ಓಡ್ತಾರೆ ಯಾರನ್ನ ಕೇಳ್ತಿದ್ದ ನಾನು ಬಾಯ್ ಬಿಡಕ್ಕೆ ಏನಂತ ಇದ್ದದವ ಸುಮ್ಮನೆ ನಾನು ಒಂಥರ ಬೇಜಾರಾಗ್ಬಿಡ್ತು ನಮ್ದಾರು ಇಷ್ಟ ದುಡ್ಡು ಜೋಡ್ಸ್ಕೊಳ್ಳಿಲ್ಲ ಅಂದರೆ ಪರದಾಡ್ಬೇಕಾಯ್ತದೆ ಅದಕ್ಕೆ ತಗೆ ಬೇಜಾರಾಗಿತ್ತ ಗೆದ್ದು ಬಂದೆ ಹೋಟ್ಲ್ತಾಗ ಯಾರನ್ನ ಕೇಳ್ತಿದ್ದ ಅಣ್ಣನವೇ ಫೋನ್ ಮಾಡಿ ಹಂಗನ್ಲೆ ಮತ್ತೆ ಕೊಡ್ತೀವಿ ದುಡ್ಡು ಅಂತವ ನೋಡೋದ ಏನಾದ್ರು ಫೋನ್ ಮಾಡಿದ್ರೆ ಬೇಡ ಗಿಡ ಅಂದ್ರೆ ಸುಮ್ಮನಿರು ನಾಳೆ ಹೋಯ್ತದಲ್ಲ ಅಪ್ಪ ಹೆಂಗುವೆ ಊಟ ತಗೊಂಡು ಅದ್ರ ಜೊತೆಲೆ ಕೊಟ್ಟು ಕಳ್ಸೋಕಾಯ್ತದೆ. ಹ್ಞೂ ಕಣ್ರಿ ಹಂಗೆ ಮಾಡಬೇಕು ಬೇಕಾಗಿಕ್ಕಂತಂದ್ರೆ ಬೇಡ ಅಂತಾನೆ ಅನ್ನೋದು ಅವ್ರು ನಮ್ಮ ಕಷ್ಟ ಗೊತ್ತಿಲ್ವಾ ಅವ್ರು ಬೇಕು ಅಂತಂದ್ರೆ ನಿನಗೆ ಬೇಡ ಅಂತಾರೆ ತಗೊಂಡು ಹೋಗ್ತೀನಿಲ್ಲ ಊಟ ತಗೊಂಡು ಹೋದಾಗ ಜೊತೆಲೆ ಹೋಗಿ ದುಡ್ಡು ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ ಬಿಡಿ ಇವತ್ತೆ ಸರಿ ಮತ್ತೆ ಹಂಗೆ ಮಾಡು ಹೆಂಗ ಪಾಪ ಅವ್ರು ಮಾಡಿರೋ ಸಹಾಯವನ್ನ ಸಹಾಯ ಗಂಟ್ಲು ಮರೆಯಂಗಿಲ್ಲ ಏನೋ ಇವತ್ತು ಕೈ ತುಂಡಾಗದೆ ಮಗವಾಬ ಸರಿಯಾಗಿ ಬುದ್ಧಿ ಕಲ್ತಿದ್ರೆ ಇವತ್ತು ಅವ್ರ ಮನೇಲಿ ನಿಮ್ಮದೇ ಇರ್ಬೋದಾಯ್ತು ಕಲೆ ಆರಂಭ ಮಾಡ್ಕೊಂಡು ಏನು ಕಮ್ಮಿ ಆಗಿರೋದು ಬೋರ್ ಹೊಡ್ಸಾರೆ ನೀರು ಅಷ್ಟು ಚೆನ್ನಾಗಿ ಬಂದಿಲ್ಲ 4 ಇಂಚ್ ನೀರು ಬಂದಿದೆ ಎಷ್ಟು ಎಕರೆ 20 ಎಕರೆ ಬೆಳಿಬೋದು ಎಷ್ಟು ಏನು ಬೇಕಾದ್ರೆ ವ್ಯವಸಾಯ ಮಾಡ್ಬೋದು ಮೈನೆ ಬಗ್ಸೋಲ್ಲ ಅವನು ಗೇನರ್ ಬಡಿಯೋದ ಅವನು ಅಲ್ಲಿ ಅವ್ರಿಗೆ ಸವಾಸ ಮಾಡ್ಕೊಂಡು ತಿರ್ಕೊಂಡು ನಿಂತವನೆ ಅವನು ಹೇಳ್ದಂಗೆ ಆಯ್ತಾ ಅಯ್ಯೋ ಅವನು ಏನು ಮಾಡಕ್ರಾಗ ಸುಮ್ಕಿರಿ ಅವ ಎಣ್ಣೆ ಹೋಗಿ ತಿರ್ಗಿ ನೋಡಿಲ್ವಂತೆ ಬಸ್ ಹೆಂಗ್ಸ ಕಳಿಸ್ಬಿಟ್ಟು ತಿರ್ಗಿ ನೋಡಿಲ್ವಂತೆ ಅಕ್ಕ ಪಾಪ ಏನು ಕಣ್ಣೀರು ಬಟಾಡ್ತಿತ್ತು ಹಿಂಗೆ ತಿರ್ಗಿ ನೋಡಿಲ್ಲ ಬೆಣ್ಣೆ ಏನೋ ಅಳ್ತಾ ಕುಂತದೆ ಬರ್ನೇವಲ್ಲ ತಿರ್ಗಿ ನೋಡಿವಲ್ಲ ನನ್ನ ಅಂತವ ಎತ್ತಾಗೆ ಅಂತ ಮಾಡೋದಕ್ಕ ಅಂತವ ಏನು ಮುಸಿ ಬೇಜಾರು ಮಾಡ್ಕೊಂಡಿತ್ಲಕನ್ರಿ ಆ ಪಾರ್ಟಿ ಬೇಜಾರು ಮಾಡ್ಕೊಂಡಿತ್ತು ಏನು ಮಾಡಿಯೇ ಒಳ್ಳೆ ಬುದ್ಧಿ ಕಲ್ತಿಲ್ವಲ್ಲ ಇನ್ನೇನು ಮಾಡಂಗಿದ್ದದು ನಮ್ಮದು ತಮ್ಮದು ಅಂತ ಒಂಚೂರು ತಿಳುವಳಿಕೆ ಇರಬೇಕು ಅದೇನಪ್ಪ ಹಂಗಾಡೋನು ಅಯ್ಯೋ ಪಾಪ ವಾಕ್ನವ ಅಣ್ಣು ಅಷ್ಟು ಒಳ್ಳೆಯವರು ಅಂತ ತಂದೆ ತಾಯಿ ಪಡೆಯಕ್ಕೆ ಅವ್ನು ಎಷ್ಟು ಪುಣ್ಯ ಮಾಡಿದ್ನು ಅವೇನೋ ಹೊಸಿ ಚೆನ್ನಾಗಿ ನೋಡ್ಕೊಂಡ್ರೆ ಬಸ್ರಿ ಹೆಂಗ್ಸ ಚೆನ್ನಾಗಿ ನೋಡ್ಕೊಂಡ್ಲ ಅಕ್ಕ ಅಂಥದ್ರಲ್ಲಿ ಇವನು ಅರ್ಥ ಮಾಡ್ಕೊಳ್ಳೋದ್ಮೇಲೆ ಅಯ್ಯೋ ಬಸ್ ಹೆಂಗ್ಸ್ ಕಳ್ಸಿಂತಾಡು ಏನೋ ಎಂತೋ ಅದು ಹೆಂಗೆ ಜೀವ ತಾಡ್ತದು ಹೋಗಿ ಹೇಳ್ತೀನಿ ನೋಡ್ದನಿಯ ಇವನು ಚಂಗಲ್ ತಿರ್ಕೊಂಡು ನಿಂತವನಲ್ಲ ಅದು ಹೆಂಗವ ಜೀವ ತಾಡ್ತದು ಇವನಿಗೆ ಅವೆಣ್ಣು ನೋಡ್ದನಿಯ ಯಾವ ಮೋನ್ಸಕ್ಕೂಲ ಹಾಕು ಏನು ಅದನ್ನೂ ಪಾಪ ಬೇಜಾರು ಮಾಡ್ಕೊಂಡು ಅಣ್ಣ ರಾಮಣ್ಣನೂ ಅಂತಿತ್ತು ಬೇಜಾರಾಕಿಲ್ವಾ ಹಂಗೆ ಆಡಿದ್ರೆ ಅಲ್ಲಿ ಬೇರೆ ದುಡ್ಡು ಕಾಸು ಇಲ್ದಾನೆ ಪರದಾಡ್ಕೊಂಡು ಅವ್ರಿಗೆ ಅವ್ರ ಅನ್ವಾಸ ಅವ್ರಿಗೆ ಗೊತ್ತು ಹೋಗು ಮೊದಲು ನಾಳೆ ಕೆದ್ದಿ ಒತ್ಲಂತೆಯ ಅಡುಗೆ ಗಿಡ್ಗೆ ಮಾಡ್ಕೊಂಡು ದುಡ್ಡು ತಗೊಂಡು ಹೇಳ್ಬೇಡ ಫೋನ್ ಗೀನ್ ಮಾಡಿದ್ರು ಬೇಡ ಗಿಡ ಅಂತಾರೆ ತಗೊಂಡೆ ಹೋಗ್ಬಿಟ್ಟು ಕೊಟ್ಬಿಡು. ಹ್ಞೂ ಸರಿ ಕಣ್ರಿ ಆಯಿತು ಹಂಗೆ ಮಾಡ್ತೀನಿ ಬಿಡಿ ಹೆಂಗೋ ಸದ್ಯಕ್ಕೆ ಪಾಪ ನಮಗೆ ಮಾಡಿರೋ ಸಹಾಯವ ನಾವು ಮರೆಯೋಕ್ಕಾದದಪ್ಪ ಸತ್ತಿ ಮೈಕೊಂಡ್ರು ಅವ್ರ ಸಹಾಯವ ಯಾವುದೇ ಕಾರಣಕ್ಕೂ ಮರಿಬೇಡ್ದು ಮರ್ತರು ನಿಜಕ್ಕೂ ಊಟನೂ ಸಿಗಕ್ಕಿಲ್ಲ ಆ ಭಗವಂತ ಊಟ ಕೊಟ್ಟ ನಮಗೆ ಹೇಳಿ ಅವ್ರು ಮಾಡಿರೋ ದಾನ ಧರ್ಮ ಮರ್ತಾರೆ ₹1 ಬಾಡಿಗೆಲ್ದಾರೆ ಮನೆ ಕೊಟ್ಟರು ಎಷ್ಟು ದಿವಸ ನಾವು ಇರಕ್ಕ ಅಂತಂದ್ರು ಯಾರಂಗಂತಿದ್ರು ಯಾರಂದರು ಹೇಳಿ ಯಾರಂದರು ಯಾರು ಬಂದರು ಪಾಪ ಅವ್ರಾಗಿರೋದಕ್ಕೆ ಕೊಟ್ಟರು ಏನೋ ಒಳ್ಳೇದಲ್ಲಿ ಹಂಗನ್ಬಿಟ್ಟು ಬಾ ಮತ್ತೆ ಕೊಟ್ಬಿಟ್ಟು ಅವ್ರು ಯಾವಾಗಾರ ಕೊಡಲಿ. ಸರಿ ರೀ ಆಯಿತು ಹಂಗೆ ಮಾಡ್ತೀನಿ ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.